ಸ್ವಿಚ್ ಇಲ್ಲದ ಬೀದಿ ದೀಪಗಳ ಕಂಬಗಳು ಅನಾಹುತಕ್ಕೆ ಆಹ್ವಾನ. ಬೇಲೂರು ಪಟ್ಟಣದಲ್ಲಿ ಮುಖ್ಯ ರಸ್ತೆಯನ್ನು ಒಳಗೊಂಡಂತೆ ಎಲ್ಲಾ ವಾರ್ಡ್ಗಳಲ್ಲಿ ಸ್ಥಾಪಿಸಲಾದ ಬೀದಿ ದೀಪಗಳ ಕಂಬಗಳು ಈಗ ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿವೆ. ದೀಪಗಳ ನಿರ್ವಹಣೆ ಮತ್ತು ನಿಯಂತ್ರಣಕ್ಕಾಗಿ ಅಗತ್ಯವಾದ ಸ್ವಿಚ್ ವ್ಯವಸ್ಥೆ ಸರಿಯಾಗಿ ಇಲ್ಲದೇ ಇರುವುದರಿಂದ ಅನೇಕ ಕಂಬಗಳು ನಿರಂತರವಾಗಿ ವಿದ್ಯುತ್ ಸಂಪರ್ಕ ಹೊಂದಿದ್ದು ಸಾರ್ವಜನಿಕರು ಜಾನುವಾರುಗಳು ಸಂಚರಿಸುವಾಗ ಸ್ವಲ್ಪ ಯಾಮಾರಿದ್ರೂ ಕಂಬಕ್ಕೆ ಅಳವಡಿಸಿರುವ ವೈರ್ಗಳು ತಾಗಿ ಅನಾಹುತ ಸಂಭವಿಸುವುದು ಗ್ಯಾರಂಟಿ. ಮುಖ್ಯವಾಗಿ ಹೊಳೆಬೀದಿ ಹಾಗೂ ಹೊಳೆಬೀದಿಗೆ ಹೊಂದಿಕೊಂಡಿರುವಂತಹ ಕನ್ನಿಕಾ ಪರಮೇಶ್ವರಿ ದೇವಾಲಯದ ರಸ್ತೆ. ಈ ರಸ್ತೆಯಲ್ಲಿ ಅಂಗನವಾಡಿಯೂ ಸಹ ಇದ್ದು ಅದರ ಎದುರುಗಡೆ ಕಂಬದಲ್ಲಿ ಸ್ವಿಚ್ ಇಲ್ಲದೆ ವೈರ್ಗಳನ್ನು ಇಳೆಬಿಡಲಾಗಿದೆ. ಹಾಗೆ ಹೊಳೆಬೀದಿಗೆ ರಾಗಿ ಮಿಲ್ಲಿನ ಮುಂಭಾಗದಲ್ಲಿ ಇರುವ ಕಂಬಗಳು, ಹಾಗೆಯೇ ಹಳೆಯ ಪೋಸ್ಟ್ ಆಫೀಸ್ ರಸ್ತೆ, ಹೊಳೆಬೀದಿಯ ತಿರುವು ರಸ್ತೆಯ ಕಂಬಗಳಲ್ಲಿ ಸ್ವಿಚ್ ಇಲ್ಲದೆ ವೈರ್ಗಳು ಇಳೆಬಿದ್ದಿರುವುದು ಗೋಚರಿಸುತ್ತವೆ. ಇದೇ ರಸ್ತೆಯಲ್ಲಿ ಹಲವಾರು ಶಾಲಾ ಕಾಲೇಜುಗಳು ಇದ್ದು ದಿನನಿತ್ಯ ಸಾವಿರಾರು ಮಕ್ಕಳು ಹಾಗೂ ಸಾರ್ವಜನಿಕರು ಓಡಾಡ್ತಾರೆ. ಇಂತಹ ಮುಖ್ಯ ರಸ್ತೆಗಳಲ್ಲಿ ಕಂಬಗಳಿಂದ ಏನಾದರೂ ಅನಾಹುತ ಸಂಭವಿಸಿದರೆ ಯಾರು ಹೊಣೆ ಎಂಬುದು ಸಾರ್ವಜನಿಕರ ಬೇಲೂರಿನಲ್ಲಿ ಸುಮಾರು 150ಕ್ಕೂ ಹೆಚ್ಚು ಈ ರೀತಿಯ ಕಂಬಗಳು ಇದ್ದು ಕೆಲ ಕಂಬಗಳಿಗೆ ರಕ್ಷಣಾ ಮುಚ್ಚಳೆ ಇಲ್ಲದೆ ತಂತಿಗಳು ಹೊರಗೆ ಕಾಣಿಸ್ತಾ ಇದ್ದು ಮಕ್ಕಳು ಮತ್ತು ಹಿರಿಯರು ಸಂಚರಿಸುವಾಗ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ಏನಾದರೂ ಅನಾಹುತ ಸಂಭವಿಸಿದರೆ ನೇರವಾಗಿ ನಿರ್ವಹಣೆ ವಹಿಸಿಕೊಂಡಿರುವ ಗುತ್ತಿಗೆದಾರರು ಹಾಗೂ ಪುರಸಭೆ ಕಾರಣವಾಗಲಿದೆ. ಆದ ಕಾರಣ ಸಾರ್ವಜನಿಕ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಸಂಬಂಧಿತ ವಿದ್ಯುತ್ ಸರಬರಾಜು ನಿಗಮ ಮತ್ತು ಪುರಸಭೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ. ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಇದು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು ಎಂಬ ಆತಂಕ ಹೆಚ್ಚುತ್ತಾ ಇದೆ. ಈ ರೀತಿಯ ಸ್ವಿಚ್ ವ್ಯವಸ್ಥೆಯನ್ನು ಸುಧಾರಿಸಿ ಕಂಬಗಳ ನಿರ್ವಹಣೆಗಳನ್ನು ತ್ವರಿತಗೊಳಿಸುವಂತೆ ನಾಗರಿಕರು ಆಗ್ರಹಿಸಿದ್ದಾರೆ.